ದ ವರ್ಡ್ ಕನ್ನಡ. ವೀಕ್ಷಕರೇ ನಮಸ್ಕಾರ. ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಧೀರಜ್ ಕುಮಾರ್ ಶರ್ಸ್ತೆ. ವೀಕ್ಷಕರೇ, ಇವತ್ತು ಮಾರಿಗುಡಿಲಿ ಕಾರ್ತಿಕೋತ್ಸವ ನಡೀತಾ ಇದೆ. 2 ದಿನ ಕಾರ್ತಿಕೋತ್ಸವ ನಡೆಯುತ್ತೆ. ಒಂದು ಮಂಗಳವಾರ ದಿನ, ಇನ್ನೊಂದು ಶುಕ್ರವಾರ ದಿನ. ಮಂಗಳವಾರ ದಿನ ಹಳ್ಳಿಯವ್ರದ್ದು ಕಾರ್ತಿಕ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿಯಿಂದ ಜನಗಳು ಬರ್ತಾರೆ, ಅವರು ಇಲ್ಲಿ ಆಚರಣೆನ ಮಾಡ್ತಾರೆ. ಇನ್ನೊಂದು ಶುಕ್ರವಾರ ನಡೆಯುತ್ತೆ, ಅದು ಪೇಟೆ ಕಾರ್ತಿಕ ಅಂತ. ಅದು ಈಗ ಬರುವಂಥ ಶುಕ್ರವಾರ ಇದೆ. ಅದ್ರದ್ದು ಕೂಡ ವ್ಲಾಗ್ ಕಂಪ್ಲೀಟಾಗಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗತ್ತೆ. ನೋಡ್ಬೋದು ನೀವು, ಸ್ವೀಟ್ ಸ್ಟಾಲ್ಸ್ ಎಲ್ಲ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಅಂತ ಹೇಳಿ. ಸ್ವಲ್ಪ ಡೆಮಾಲಿಷನ್ ನಡೀತಾ ಇತ್ತು, ಆದರೂ ಕೂಡ ಅದ್ರ ಮಧ್ಯ ಸ್ವಲ್ಪ ನೀಟಾಗಿ ಮಾಡಿದ್ದಾರೆ. ಇದೆಲ್ಲ ಸುತ್ತಮುತ್ತಲ ಹಳ್ಳಿಯ ಜನರು ಮಾಡುವಂಥದ್ದು. ಡೊಳ್ಳು ಕುಣಿತ ಇದು ನಮ್ಮ ಕಡೆ ಸ್ವಲ್ಪ ಫೇಮಸ್ ಇದೆ. ಆ್ಯಕ್ಚುಲಿ ರಾತ್ರಿ ಮೇಲೆ ಕಾರ್ತಿಕ ಇರೋದು. ಈಗ ಟೈಮ್ ಸುಮಾರು ಒಂದು 7:30, 7:30-8 ಗಂಟೆ ಆಗಿದೆ ಈಗ. ನೋಡ್ಬೋದು ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ, ಬಟ್ ರಾತ್ರಿ ಮೇಲಂತೂ ಫುಲ್ ಜನ ಇರ್ತಾರೆ. ಸ್ಪೆಷಲ್ ಅಂದರೆ ಪಟಾಕಿ ಮದ್ದು ಸುಡುವಂಥ ಕಾರ್ಯಕ್ರಮ ಇದೆ, ಪಟಾಕಿ ಸುಡೋದು. ಅದನ್ನು ಕೂಡ ಮುಂದೆ ನೀವು ವಿಡಿಯೋದಲ್ಲಿ ನೋಡ್ತೀರಾ. ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಈ ಥರ ಹಳ್ಳಿ ಜನಗಳೆಲ್ಲ ಬಂದು ಡೊಳ್ಳನ್ನು ಬಾರಿಸಿ ಖುಷಿಯಿಂದ ಸಂಭ್ರಮ ಪಡುವಂಥ ಹಬ್ಬ. ಬನ್ನಿ ಮೊದಲು ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ, ಆಮೇಲೆ ನಿಮಗೆ ಕಂಪ್ಲೀಟಾಗಿ ಕಾರ್ತಿಕದ ವ್ಲಾಗನ್ನು ತೋರಿಸ್ತೀನಿ. ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ತಳಿರು ತೋರಣದಿಂದ ಕಬ್ಬು ಬಾಳೆ ಗಿಡಗಳನ್ನೆಲ್ಲ ಹಾಕಿ ಗೊಂಡೆ ಹೂವಿಂದ ಅರೇಂಜ್ಮೆಂಟ್ ಮಾಡಿದಾರಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಮಾರಿಕಾಂಬಾ ದೇವಸ್ಥಾನದ ಹಾಲು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ, ನೃತ್ಯ, ಸಂಗೀತ, ಹರಿಕಥೆ, ಕೀರ್ತನೆ ಎಲ್ಲನೂ ನಡೆಯುತ್ತೆ ಅಲ್ಲಿ. ನೋಡ್ಬೋದು ನಾವೀಗ ಗರ್ಭಗುಡಿ ಹತ್ರ ಇದ್ದೀವಿ. ಗರ್ಭಗುಡಿಯ ಪ್ರಧಾನ ಬಾಗಿಲಿಗೆ ಆ ಕಡೆ ಈ ಕಡೆ ಕಬ್ಬು ಹಾಗೂ ಬಾಳೆನ ಕಟ್ಟಿದ್ದಾರೆ. ಬೆಳ್ಳಿ ಕಮಾನು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಇದರ ಡಿಸೈನು, ವಿನ್ಯಾಸ ತುಂಬ ಸಖತ್ತಾಗಿದೆ. ನೋಡ್ಬೋದು ಒಳಗೂ ಕೂಡ ಗೊಂಡೆ ಹೂವಿನ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ದೇವಿ ಮೂರ್ತಿ ಕೂಡ ನೀವು ನೋಡ್ತಾ ಇದ್ದೀರಾ. ಇವಾಗ ದೇವಿನ ನೋಡಿ ಕೈ ಮುಗಿರಪ್ಪ.
ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡ್ಬೋದು ಸುತ್ತಲೂ ಯಾವ ರೀತಿಯಾಗಿ ದೀಪಗಳನ್ನು ಬೆಳಗಿದ್ದಾರೆ ಅಂತ ಹೇಳಿ. ಕಾರ್ತಿಕ ದೀಪೋತ್ಸವ ಇವತ್ತು ಹಳ್ಳಿ ಕಾರ್ತಿಕ ಆಗಿರೋದ್ರಿಂದ ಸ್ವಲ್ಪ ಪೇಟೆ ಜನ ಕಮ್ಮಿನೇ ಇರ್ತಾರೆ. ಹಳ್ಳಿ ಜನ ಕೂಡ ಈಗ ರಾತ್ರಿ ಮೇಲೆ ಒಂದು 8-9 ಗಂಟೆ ಮೇಲೆ ಬರ್ತಾರೆ ಇಲ್ಲಿಂದ. ಇಲ್ಲಿ ನೀವು ನೋಡ್ಬೋದು, ಇದು ದೇವಸ್ಥಾನದ ಕೋಣ. ಜಾತ್ರೆ ಟೈಮಲ್ಲಿ ಇದರ ಇಂಜೆಕ್ಷನ್ ತೆಗೆದು ಕುಂಬಳಕಾಯಲ್ಲಿ ತುಂಬಿ ಅದನ್ನು ಬಲಿ ಕೊಡ್ತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇದು ನೋಡಿ, ಈಗ ಹಣತೆನ ಹಚ್ಚುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ಈ ಥರ ಎಲ್ಲ ಗಿಂಡಿಗಳಲ್ಲಿ ಎಣ್ಣೆನ ತುಂಬಿಕೊಂಡು ಈ ಥರ ನೋಡಿ, ಈ ಹಣತೆಗಳನ್ನು, ಮಣ್ಣಿನ ಹಣತೆಗಳನ್ನು ತಗೊಂಡು ದೇವಸ್ಥಾನದ ಸುತ್ತಲೂ ಇಟ್ಟು ಒಂದೊಂದು ಸೌಟು ಎಣ್ಣೆನ ಅದರಲ್ಲಿ ಹಾಕಿ, ಹತ್ತಿ ನೆನೆನ ಹಾಕಿ ದೀಪ ಹಚ್ತಿದ್ದಾರೆ. ಎಲ್ಲ ಸುತ್ತಮುತ್ತಲಿನ ಜನರು, ನಾಗರಿಕರು ಎಲ್ಲ ಕೂಡ ಇದಕ್ಕೆ ಭಾಗಿಯಾಗ್ತಾರೆ. ಎಲ್ಲರೂ ಖುಷಿಯಿಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ಅಂಕಲ್ಲು ಎಣ್ಣೆನ ಹಾಕ್ತಾ ಇದ್ದಾರೆ, ಇನ್ನೊಬ್ಬರು ಹತ್ತಿ ಹಾಕ್ತಾ ಇದ್ದಾರೆ. ನೋಡ್ಬೋದು ಸುತ್ತಲೂ ಯಾವ ರೀತಿಯಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ಇದೇನು ಗೊತ್ತಾ, ವ್ಲಾಗ್ ಆ್ಯಕ್ಚುಲಿ ಯಾರಿಗೆ ಬರ್ಲಿಕ್ಕೆ ಆಗೋದಿಲ್ವೋ ದೇವಸ್ಥಾನಕ್ಕೆ ಕಾರ್ತಿಕಕ್ಕೆ, ಅಥವಾ ಈ ಸಂದರ್ಭನ ಯಾರು ಮಿಸ್ ಮಾಡ್ಕೊಂಡಿರ್ತೀರೋ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರಲ್ಲಿ ಕೂತು, ಅವರಿಗಾಗಿ ಒಂದು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದು ವ್ಲಾಗ್ ಮಾಡಿರೋದು. ನೋಡ್ಬೋದು ನೀವು, ಊರಿನ ಹಿರಿಯ ಕಿರಿಯ ಎಲ್ಲ ನಾಗರಿಕರು ಬಂದು ಭಕ್ತಿಯಿಂದ ದೇವರಿಗೆ ದೀಪನ ಹಚ್ತಾ ಇದ್ದಾರೆ. ಇದು ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಭೂತರಾಜ ಕಟ್ಟೆ. ನಿಮ್ಗೇನಾದರೂ ನೆಗೆಟಿವ್ ಎನರ್ಜೀಸು ಇದೆ ಅಥವಾ ನಿಮ್ಮ ಸುತ್ತಮುತ್ತ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ಕಾಯನ್ನು ಕೊಟ್ಟರೆ ಅಥವಾ ಕಾಯಿನ ಹರಕೆನ ಹೊತ್ಕೊಂಡ್ರೆ ಇಲ್ಲಿ ನಿಮಗೆ ಅದಕ್ಕೆ ಪರಿಹಾರ ಸಿಗತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ನೋಡ್ಬೋದು ನೀವು, ದೀಪನ ಹಚ್ಚಾಗಿದೆ. ಇಲ್ಲೊಬ್ಬರು ಯಜಮಾನರು ಎಣ್ಣೆನ ಹಾಕ್ತಾ ಇದ್ದಾರೆ ಎಲ್ಲ ದೀಪಕ್ಕೆ. ನೋಡ ಎಂತ ಚಂದ ಅಲ್ಲ. ಈ ಥರ ಹಬ್ಬಗಳು ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ. ನಮಗೇನೇ ಟೆನ್ಷನ್ ಇದ್ದರೂ, ನಮಗೇನೇ ಕೆಲಸದ ಒತ್ತಡಗಳಿದ್ರು, ಅದನ್ನೆಲ್ಲ ಮರೆಸಿಬಿಡತ್ತೆ ಈ ಹಬ್ಬಗಳು. ಚಿಕ್ಕ ಚಿಕ್ಕ ಮಕ್ಕಳಿಗಾಗಿ ಆಟಿಕೆ ಸಾಮಾನುಗಳ ಅಂಗಡಿ ಕೂಡ ಬಂದಿದೆ. ಈಗ ನೀವು ನೋಡ್ಬೋದು, ಇದು ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಪ್ರಾಂಗಣದಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಒಂದು ಅಶ್ವತ್ಥ ಕಟ್ಟೆ, ಮತ್ತು ತ್ರಯಂಬಕೇಶ್ವರ ದೇವಸ್ಥಾನ, ಗಣೇಶನ ದೇವಸ್ಥಾನ, ಎಣ್ಣೆ ಆಂಜನೇಯ ದೇವಸ್ಥಾನ ಮತ್ತು ಬಾಲ ಆಂಜನೇಯ ದೇವಸ್ಥಾನ. ಇದು ಅಶ್ವತ್ಥ ಕಟ್ಟೆ.
ತ್ರ್ಯಂಬಕೇಶ್ವರ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಂದರೆ ಮಹಾಶಿವರಾತ್ರಿ ದಿನ ಮಾರ್ಚ್ ಟೈಮಲ್ಲಿ ಇಲ್ಲಿ ನಾವು ಈಗ ಅಲ್ಲಿ ಭಟ್ರಿದಾರಲ್ಲ ಅಲ್ಲಿ ಒಳಗೆ ಹೋಗಿನೇ ದೇವರಿಗೆ ಅಭಿಷೇಕ ಮಾಡಿ ಹೂವು ಮತ್ತು ಪತ್ರೆ ಬಿಲ್ಪತ್ರೆನ ಕೊಡ್ಬೋದು. ಇದು ಎಣ್ಣೆ ಆಂಜನೇಯ ದೇವಸ್ಥಾನ. ಇಲ್ಲಿ ಮೂರ್ತಿ ಒಂದು 6 ಅಡಿ ಇರ್ಬೋದು. ಇದು ದೇವಸ್ಥಾನದಲ್ಲಿ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಆಂಜನೇಯನೇ ಬಂದು ನಿಂತಿದ್ದಾನೇನೋ, ಅವನಿಗೆ ನಾವು ಅಭಿಷೇಕ ಮಾಡ್ತಾಯಿದ್ದೀವೋ ಎಣ್ಣೆಲಿ ಅಂತ ಅನ್ನಿಸ್ಬೇಕು, ಆ ಥರ ಇದೆ. ಇದು ತುಳಸಿ ಕಟ್ಟೆ, ಕಾರ್ತಿಕ ಪೂಜೆ ಮಾಡಿದ್ದಾರೆ. ಓಕೆ, ಇವಾಗ ನಾವು ಬಂದ್ವಿ ನೋಡಿ. ಇಲ್ಲಿರೋದು ಆ್ಯಕ್ಚುಯಲ್ ಮಜಾ. ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ, ಆ ಥರ ಜನ ಸೇರಿದ್ದಾರೆ ಇಲ್ಲಿ. ಯಾಕಂದರೆ ಇಲ್ಲಿ ಇದು ಜಾತ್ರೆಗತ್ತಿಗೆ, ಜಾತ್ರೆಯಲ್ಲಿ 9 ದಿನ ತಾಯಿನ ಇಲ್ಲೇ ಕೂರಿಸಿರ್ತಾರೆ. ಇವತ್ತು ಈ ಗದ್ಗೆಯಲ್ಲಿ ಅಮ್ಮನ ಪಲ್ಲಕ್ಕಿನ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಭರ್ಜರಿಯಾಗಿ ಡೊಳ್ಳು ನಗಾರಿ ಎಲ್ಲ ಬಾರಿಸಿ ಅಮ್ಮನ ಪಲ್ಲಕ್ಕಿಯಲ್ಲಿರುವಂತಹ ದೇವಿಗೆ ಪೂಜೆ ಮಾಡಿ ಕಾರ್ತಿಕ ಪೂಜೆನ ಕೊಟ್ಟು ನಂತರ ಇಲ್ಲಿ ಕಾರ್ತಿಕದ ವಿಶೇಷತೆಯಾದಂತಹ ಪಟಾಕಿ ಮದ್ದು ಸುಡುವಂತಹ ಕಾರ್ಯಕ್ರಮ ಇದೆ. ಅದನ್ನು ಕೂಡ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ ಕೇಸ್ ವ್ಲಾಗ್ ತುಂಬ ಉದ್ದ ಆಗುತ್ತೆ ಅನಿಸಿದ್ರೆ ಅದರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡಾಕ್ತೀನಿ. ಈಗ ನೋಡಿ ಮಹಾಮಂಗಳಾರತಿ ಆಗಿದೆ. ಎಲ್ಲರೂ ಕೂಡ ಆಶೀರ್ವಾದ ತಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೋತೀನಿ. ಈಗ ಸಮಯ ಸುಮಾರು ರಾತ್ರಿ 11:30 ಆಗಿರುತ್ತೆ. ಇವಾಗ ಸಮಯ ರಾತ್ರಿ 11:30. ಈ ಥರ ಡೊಳ್ಳು ನಗಾರಿ ಎಲ್ಲ ಬಾರಿಸ್ತಾರಲ್ವ, ಆವಾಗ ಆ ವೈಬ್ರೇಷನ್ ಬರುತ್ತೆ ಒಂದು, ಅದು ಹತ್ತಿರ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಆ ವೈಬ್ರೇಷನ್ನು ಇಡೀ ಬಾಡಿನ ಒಂಥರ ನರ್ವ್ಸನ್ನು ಶೇಕ್ ಮಾಡುತ್ತೆ. ನನಗಂತೂ ಖುಷಿ ಆಗುತ್ತೆ ಈ ಥರ ಡೊಳ್ಳು ವಾದ್ಯಗಳನ್ನು ಹತ್ತಿರದಿಂದ ಕೇಳೋಕ್ಕೆ. ಆ ವೈಬೇ ಬೇರೆ ಅದು. ಫುಲ್ ಮನಸ್ಸು ಫುಲ್ಲು ಎನರ್ಜೆಟಿಕ್ ಆಗಿ ಫುಲ್ ಉಲ್ಲಾಸ ಬಂದುಬಿಡತ್ತೆ ಈ ಥರ ಬೀಟ್ಸನ್ನು ಹತ್ತಿರದಿಂದ ನಾವು ಇಂಟೇಕ್ ಮಾಡಿದಾಗ. ನೋಡಿ, ಇದೊಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್, ಯಾವುದು ಹೆಸರು ಗೊತ್ತಿಲ್ಲ ನನಗೆ. ನಾನು ಕೇಳಬೇಕು ಅಂದ್ಕೊಂಡೆ ಆದರೆ ಅವ್ರಿಗೆ ಸಿಕ್ಕಿಲ್ಲ. ಏನು ಸೌಂಡ್ ಮಾಡುತ್ತೆ ಗುರು, ಫುಲ್ ಬೇಸ್ ಸೌಂಡು. ಪಟಾಕಿದು ಮದ್ದು ಸುಡುವಂಥ ವಿಡಿಯೋನ ನಾನು ಸಪ್ರೇಟಾಗಿ ಹಾಕ್ತೀನಿ, ಯಾಕಂದರೆ ಅದು ಸಖತ್ತಾಗಿ ಬಂದಿದೆ. ಒಂದು 14 ನಿಮಿಷ ಇದೆ ವಿಡಿಯೋ, ಹಾಗಾಗಿ ಅದನ್ನು ಸಪ್ರೇಟ್ ಒಂದು ವ್ಲಾಗ್ ಮಾಡೇ ಹಾಕ್ತೀನಿ. ಈಗ ಪಲ್ಲಕ್ಕಿ ಹೊರಡೋಕೆ ಸಿದ್ಧ ಆಯಿತು. ಪಲ್ಲಕ್ಕಿ ನೋಡಿ ಈಗ ಹೊರಟಿದೆ ದೇವಸ್ಥಾನಕ್ಕೆ ರಿಟರ್ನು.
ಈಗ ದೇವಸ್ಥಾನಕ್ಕೆ ಪಲ್ಲಕ್ಕಿ ಮತ್ತು ಎಲ್ಲ ವಾದ್ಯಗೋಷ್ಠಿಗಳು ರಿಟರ್ನ್ ಹೋಗಿ ಅಲ್ಲಿ ಮಹಾಪೂಜೆ ಮುಗಿಸಿ ಅಲ್ಲಿಗೆ ಕಾರ್ತಿಕೋತ್ಸವ ಎಂಡ್ ಆಗುತ್ತೆ. ನೋಡಿ, ಈ ರೀತಿ ಪೇಟೆ ಬೀದಿಲಿ ರಥ ಬರುವಂಥ ಬೀದಿ ಇದು. ಶಿರ್ಸಿ ಪೇಟೆ ಇದು. ಈ ಪೇಟೆ ಬೀದಿಲಿ ಈ ಥರ ಮೆರವಣಿಗೆ ಮೂಲಕ ಪಲ್ಲಕ್ಕಿನ ದೇವಸ್ಥಾನದಿಂದ ಜಾತ್ರೆಗತಿಗೆ ತೊಗೊಂಡೋಗಿ ಅಲ್ಲಿ ಪೂಜೆ ಮುಗಿಸಿ ಪಟಾಕಿ ಎಲ್ಲ ಹೊಡೆದು ಮುಗಿಸಿ ಈಗ ರಿಟರ್ನ್ ಮತ್ತೆ ದೇವಸ್ಥಾನಕ್ಕೆ ಪಲ್ಲಕ್ಕಿನ ತೊಗೊಂಡು ಬಂದಿದ್ದಾರೆ. ನೋಡ್ಬೋದು ನೀವು ಎಷ್ಟು ಅದ್ಧೂರಿಯಾದಂತಹ ಸ್ವಾಗತದೊಂದಿಗೆ ತಾಯಿಯ ಪಲ್ಲಕ್ಕಿ ದೇವಸ್ಥಾನಕ್ಕೆ ಬರ್ತಾ ಇದೆ. ಈ ಪಲ್ಲಕ್ಕಿಗಳಲ್ಲಿ ದೇವರ ಶಕ್ತಿ ಅಂತೂ ನಿಜವಾಗ್ಲೂ ಇರುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಆ ಪಲ್ಲಕ್ಕಿನ ಎತ್ಕೊಂಡು ಹೋಗ್ಬೇಕಾದ್ರೆ ಅದು ಯಾರೋ ಎತ್ಕೊಂಡು ಹೋಗ್ತಾ ಇರೋ ಥರ ಅನ್ಸೋದಿಲ್ಲ. ಅದು ಹೋಗ್ತಾ ಇದೆ ಅಷ್ಟೇ. ಅದು ನಿಜವಾದ ಒಂದು ಶಕ್ತಿ ತಗೊಂಡು ಹೋಗ್ತಾ ಇದೆ ಅದನ್ನು ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ, ಈಗ ಪಲ್ಲಕ್ಕಿಯಲ್ಲಿದ್ದಂತಹ ದೇವಿನ ದೇವಸ್ಥಾನದಲ್ಲಿ ತಂದು ಪೂಜೆ ಮಾಡಿ ಮಹಾಪೂಜೆಯೊಂದಿಗೆ ಈ ಕಾರ್ತಿಕೋತ್ಸವ, ಹಳ್ಳಿಯ ಕಾರ್ತಿಕೋತ್ಸವ ಮುಕ್ತಾಯಗೊಳ್ಳುತ್ತದೆ. ಈಗ ನಾವು ಮುಕ್ತಾಯ ಹಂತದ ಮಹಾಪೂಜೆಯ ಕಾರ್ಯಕ್ರಮನ ನೋಡ್ತಾ ಇದ್ದೀವಿ. ನೋಡ್ಬೋದು ಜನರು ಎಷ್ಟೊಂದು ಸೇರಿದ್ದಾರೆ ಅಂತ ಹೇಳಿ. ತುಂಬ ಖುಷಿ ಕಾಣುತ್ತೆ ಎಲ್ಲರೂ ಮುಖದಲ್ಲಿ. ಅದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಮಾರಿಗುಡಿಯ ಹಳ್ಳಿ ಕಾರ್ತಿಕೋತ್ಸವ 2025ರ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇನ್ನಷ್ಟು ವ್ಲಾಗ್ಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ನಮ್ಮ ಕೆಲಸ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ ಸಪೋರ್ಟ್ ಮಾಡಿ. ಇನ್ನಷ್ಟು ವ್ಲಾಗ್ಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.
ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.